ಕಣ್ಣಿಗೆ ಕಾಣುವ ಸತ್ಯವು ನೂರಾದರೆ ನಮಗೆ ಗೊತ್ತಿಲ್ಲದೆ ಇರೋ ಕೋಟ್ಯಂತರ ವಿಷಯಗಳಿವೆ. ಅವನ್ನೆಲ್ಲ ಒಂದೊಂದಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ. ನಾನು ಹಿಂದಿನ ವಿಡಿಯೋದಲ್ಲಿ ಇಂಟರ್ನೆಟ್ಟಿನ ಬೇರೆ ಬೇರೆ ಭಾಗಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರಲ್ಲಿ ಸರ್ಫೇಸ್ ವೆಬ್ ಆಗಿರ್ಬೋದು, ಡೀಪ್ ವೆಬ್ ಆಗಿರ್ಬೋದು, ಡಾರ್ಕ್ ವೆಬ್ ಆಗಿರ್ಬೋದು ಹಾಗೂ ಮರೀನಾ ವೆಬ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಡಾರ್ಕ್ ವೆಬ್ನಲ್ಲಿ ರಿಲೀಸ್ ಆಗಿರುವಂಥ ಕ್ರೀಪಿ ಹಾಗೂ ಡಿಸ್ಕಸ್ಟಿಂಗ್ ವಿಡಿಯೋಗಳ ಬಗ್ಗೆ ಮಾತಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಾರ್ನಿಂಗ್, ಈ ವಿಡಿಯೋ 18+ ಆಗಿರುತ್ತೆ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಮನುಷ್ಯತ್ವ ಅನ್ನೋದು ಸತ್ತು, ಈ ಕೆಟ್ಟತನ ಅನ್ನೋದು ಅಂತಿಮ ಘಟ್ಟ ತಲುಪಿದಾಗ ಕ್ರಿಯೇಟ್ ಆಗಿದೆ ಈ ಸ್ನಫ್ ಮೂವೀಸ್. ಏನಿದು ಸ್ನಫ್ ಮೂವೀಸ್? ಇದರ ಅರ್ಥ ಏನು? ಯಾರು ನೋಡ್ತಾರೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ಹೇಳಬೇಕಂದ್ರೆ ಈ ಸ್ನಫ್ ಮೂವೀಸ್ಗಳನ್ನು ಸಿಕ್ ಮೈಂಡೆಡ್ ಪೀಪಲ್ಸ್ ನೋಡ್ತಾರೆ. ಸಿಕ್ ಮೈಂಡೆಡ್ ಅಂದರೆ ಈಗ ಅವರು ನಾರ್ಮಲ್ ಆಗಿರಲ್ಲ, ಒಂದು ರೀತಿಯಲ್ಲಿ ಮಾನಸಿಕ ಅಸ್ವಸ್ಥ ಅಂತ ಕೂಡ ಹೇಳ್ಬೋದು ನಾವು ಅವ್ರಿಗೆ. ಅಂದರೆ ಯಾವ ಥರ ಅಂದರೆ ಅವರು ನಾರ್ಮಲ್ ಜನರಿಗೆ ಕಂಪೇರ್ ಮಾಡಿದ್ರೆ ಅವರು ಡಿಫ್ರೆಂಟ್ ಆಗಿರ್ತಾರೆ. ಅವ್ರ ಆಲೋಚನೆಗಳು ಬೇರೆ ಆಗಿರುತ್ತೆ, ಅವ್ರು ನೋಡೋದು ಬೇರೆ ಆಗಿರುತ್ತೆ. ಈ ಥರ ನಾವೊಂದು ಕನ್ಸಿಡರ್ ಮಾಡ್ಬೋದು. ನನಗೆ ಇದ್ರ ಬಗ್ಗೆ ಯೂಟ್ಯೂಬಿಂದ ಹಾಗೂ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿಂದ ನಾಲೆಡ್ಜನ್ನು ಗೇನ್ ಮಾಡ್ಕೊಂಡಾಗ ನನಗನ್ಸಿದ್ದು ಒಂದೇ, ಈ ಥರ ಜನ ಕೂಡ ನಮ್ಮ ಮಧ್ಯೆ ಇದ್ದಾರೆ ಅಂದರೆ ಈ ಜಗತ್ತು ಮುಗಿದೋದ್ರೆ ಒಳ್ಳೆಯದಲ್ವ. 2012ರಲ್ಲಿ ಲೂಕಾ ಮೆಗ್ನಾಟಾ ಅನ್ನೋ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗ್ತಾನೆ. ಈ ಹೆಸರನ್ನು ನೆನ್ಪಿಟ್ಕೊಳ್ಳಿ ನೀವು. ನಿಮಗೆ ಲೂಕಾ ಮೆಗ್ನಾಟಾ ಯಾರು ಅಂತ ಗೊತ್ತಿಲ್ಲ ಅಂದರೆ ನೆಟ್ಫ್ಲಿಕ್ಸ್ನ ಒಂದು ಸೀರೀಸ್ ಇದೆ, ಡೋಂಟ್ ಫಕ್ ವಿತ್ ಕ್ಯಾಟ್ಸ್ ಅಂತ. ಆ ಸೀರೀಸ್ ನೋಡಿ, ಅದರಿಂದ ನಿಮಗೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ. ಈ ಲೂಕಾ ಮೆಗ್ನಾಟಾ ಅಂದರೆ ಯಾರು, ಅಂದರೆ ಯಾವ ಥರ ಜನ ಅಂತ ಹೇಳಿ. ಆ ಸೀರೀಸ್ನ ನಾನು ಕೂಡ ನೋಡಿದ್ದೀನಿ. ಅದರಲ್ಲಿ ಏನಿದೆ ಅಂದರೆ ಒಬ್ಬ ಲೂಕಾ ಮೆಗ್ನಾಟಾ ಅನ್ನೋ ವ್ಯಕ್ತಿ ಇರ್ತಾನೆ. ಅವನು ಸ್ವಲ್ಪ ಕ್ರೈಮ್ಸ್ ಎಲ್ಲ ಕಮಿಟ್ ಮಾಡ್ತಾ ಇರ್ತಾನೆ. ಸೊ ಅವನನ್ನು ಯಾವ ಥರ ಹಿಡಿತಾರೆ ಪೊಲೀಸರು ಅನ್ನೋದೇ ಆ ಸೀರೀಸಲ್ಲಿ ತೋರಿಸಿದ್ದಾರೆ. ಬಟ್ ಅದನ್ನು ನೋಡಿದಾಗ ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ, ಈ ಲೂಕಾ ಮೆಗ್ನಾಟಾ ಯಾರು ಅಂತ ಹೇಳಿ. ಲೂಕಾ ಮೆಗ್ನಾಟಾ ವಾಸ್ ದ ಕ್ರಿಯೇಟರ್ ಆಫ್ ಒನ್ ಲುನಾಟಿಕ್ ಒನ್ ಐಸ್ ಪೀಕ್. ಇದು ಕೂಡ ಒಂದು ಸ್ನಫ್ ವಿಡಿಯೋ. ಈ ವಿಡಿಯೋದಲ್ಲಿ ಐಸ್ ಚೂರು ಮಾಡುವಂಥ ಒಂದು ಐಟಮಿಂದ ಒಬ್ಬ ವ್ಯಕ್ತಿನ ಚುಚ್ಚಿ ಸಾಯಿಸಲಾಗುತ್ತೆ ಅಂಟಿಲ್ ದ ಪರ್ಸನ್ ಡೈಸ್. ಸತ್ತ ಮೇಲೂ ಕೂಡ ಇದು ಕಂಟಿನ್ಯೂ ಆಗುತ್ತೆ. ಇದ್ರ ಕಂಪ್ಲೀಟ್ ವಿಡಿಯೋ ಅವೈಲೇಬಲ್ ಇದೆ ಇಂಟರ್ನೆಟ್ಟಲ್ಲಿ. 2015ರಲ್ಲಿ ಇನ್ನೊಂದು ಸ್ನಫ್ ಮೂವಿ ರಿಲೀಸ್ ಆಗುತ್ತೆ. ಇದರ ಹೆಸರು MD Pope ಅಂತ. ಬ್ಯಾಂಡ್ ಇನ್ 146 ಕಂಟ್ರೀಸ್. ಎಂಟೈರ್ ಇಂಟರ್ನೆಟ್ಟಲ್ಲಿ ಜಾಸ್ತಿ ಫೇಮಸ್ ಆಗಿರೋ ಸ್ನಫ್ ಮೂವಿ ದ MD Pope. ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ಯಾರಾದರೂ ಚಿಕ್ಕವರು ಹಾಗೂ ವೀಕ್ ಹಾರ್ಟ್ ಪರ್ಸನ್ಸ್ ಇದ್ದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಜಗತ್ತು ಈ ಥರ ಕೂಡ ಇದೆ. ಎಲ್ಲರೂ ಒಳ್ಳೆಯವರು ಇರಲ್ಲ, ಕೆಟ್ಟವ್ರು ಕೂಡ ಇರ್ತಾರೆ ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ಈ ವಿಡಿಯೋನ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ತೊಗೊಳ್ಳಿ. ಮೂವಿ ಹೆಸರು MD Pope. ಇದ್ರ ಮೀನಿಂಗ್ ಬಂದು ಮೋಸ್ಟ್ ಡಿಸ್ಟರ್ಬ್ಡ್ ಪರ್ಸನ್ ಆನ್ ಪ್ಲಾನೆಟ್ ಅರ್ತ್. ನಿಮಗೆ ಶಾಕ್ ಆಗ್ಬೋದು, ಈ ಮೂವಿಲಿ ಅಂಥದ್ದು ಏನಿದೆ, ಇದನ್ನು ಯಾರಾದರೂ ನೋಡ್ತಾರಾ? ಬಟ್ ಇದನ್ನ ನೋಡ್ತಾರೆ. ಅದಕ್ಕೋಸ್ಕರನೇ ಅಂತ ಸಿಕ್ ಮೈಂಡೆಡ್ ಜನ ಇದ್ದಾರೆ. ಅವ್ರಿಗೆ ಈ ಥರ ವೀಡಿಯೋಸ್ ನೋಡಿದ್ರೆ ಪ್ಲೆಷರ್ ಫೀಲಿಂಗ್ ಸಿಗುತ್ತೆ. ಚಿಕ್ಕ ಮಕ್ಕಳ ಜೊತೆ ಅಬ್ಯೂಸ್ಮೆಂಟು, ಪ್ರಾಣಿಗಳ ಜೊತೆ ಅಬ್ಯೂಸ್ಮೆಂಟು, ಇವೆಲ್ಲ ನೋಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ತುಂಬ ಜನ ಈ ಸ್ನಫ್ ಮೂವೀಸ್ಗಳನ್ನು ನೋಡೋರಿದ್ದಾರೆ, ಅದನ್ನು ಖರೀದಿ ಮಾಡೋರಿದ್ದಾರೆ. ಸೊ ಅದಕ್ಕೋಸ್ಕರನೇ ಅಂತ ಸ್ನಫ್ ಮೂವೀಸ್ಗಳನ್ನು ಕ್ರಿಯೇಟ್ ಮಾಡೋ ಗುಂಪು ಕೂಡ ಇದೆ. ಅವರದನ್ನ ಕ್ರಿಯೇಟ್ ಮಾಡಿ ಇವ್ರಿಗೆ ಡಾಲರ್ಸ್ಗಳಲ್ಲಿ ಮಾರ್ತಾರೆ. ಇಂಥವ್ರ ಲಿಸ್ಟಲ್ಲಿ ಲೂಕಾ ಮೆಗ್ನಾಟಾ, ಪೀಟರ್ ಸ್ಕಲಿ, ಇಂಥವ್ರ ಹೆಸರುಗಳೆಲ್ಲ ಕಾಮನ್. ಪೀಟರ್ ಸ್ಕಲಿ ಅಂತ ಹೇಳಿದ್ನಲ್ವ, ಇವನ ಹೆಸರನ್ನು ನೆನಪಲ್ಲಿಟ್ಕೊಳ್ಳಿ. ಮುಂದೆ ಇವನ ಬಗ್ಗೆ, ಇವನು ಕ್ರಿಯೇಟ್ ಮಾಡಿರೋ ವೀಡಿಯೋಸ್ಗಳ ಬಗ್ಗೆ ಎಲ್ಲದ್ರ ಬಗ್ಗೆನೂ ಮಾತಾಡೋಣ. ನೆಕ್ಸ್ಟು ಇನ್ನೊಂದು ಮೂವಿ ರಿಲೀಸ್ ಆಗುತ್ತೆ. ಅದರ ಹೆಸರು ಸ್ನಫ್ R73. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ. ಇದರಲ್ಲಿರೋ 80% MD Pope ಮೂವಿಲಿರೋ ಸೀನ್ಸ್ಗಳೇ. ಇನ್ನು ಉಳಿದಿದ್ದ 20% ಮಾತ್ರ ಹೊಸ ವೀಡಿಯೋನ ಎಡಿಟ್ ಮಾಡಿ ಹಾಕಿರ್ತಾರೆ. ಅಂದರೆ ಸ್ನಫ್ R73 ಕ್ರಿಯೇಟ್ ಮಾಡೋದು ತನ್ನದೇ ವೀಡಿಯೋನ ರೆಕಾರ್ಡ್ ಮಾಡಿ ಅದ್ರ ಜೊತೆ ಮರ್ಜ್ ಮಾಡಿ ಹೊಸ ಮೂವಿಯಾಗಿ ಅಪ್ಲೋಡ್ ಮಾಡಿರ್ತಾನೆ. ಅದರ ಹೆಸರು ಸ್ನಫ್ R73. MD Pope ಮೂವಿ ಎಷ್ಟು ಫೇಮಸ್ ಇತ್ತು ಅಂದರೆ ಅದರದ್ದು ಸ್ವಂತ IMDb ಪೇಜ್ ಇತ್ತು. ಈಗ OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮೂವೀಸ್ಗಳು ರಿಲೀಸ್ ಆಗುತ್ತಲ್ವ, ಆ ಮೂವಿ ಸೆಕ್ಷನಲ್ಲಿ ಲೈಕ್ಸ್ ಆಗಿರ್ಬೋದು, ನೆಕ್ಸ್ಟು ರಿವ್ಯೂಸು, ರೇಟಿಂಗ್ಸು, ಕಾಸ್ಟು, ಇವೆಲ್ಲ ಡೀಟೇಲ್ಸ್ ಇರುತ್ತೆ. ಅದನ್ನು IMDb ಪೇಜ್ ಅಂತ ಹೇಳ್ತಾರೆ. ಸೊ ಆವಾಗ MD Pope ಮೂವಿಗೇನಂತ ಸಪ್ರೇಟ್ IMDb ಪೇಜ್ ಇತ್ತು. ಆ IMDb ಪೇಜಲ್ಲಿ ಒಂದು ಹೆಸರಿತ್ತು. ಆ ಹೆಸರೇ ಲೂಕಾ ಮೆಗ್ನಾಟಾ. ಲೂಕಾ ಮೆಗ್ನಾಟಾ ವಾಸ್ ದ ಕ್ರಿಯೇಟರ್ ಆಫ್ MD Pope.
ಬಟ್ ಲೂಕಾ ಮೆಗ್ನಾಟಾ ವಾಸ್ ಅರೆಸ್ಟೆಡ್ ಇನ್ 2012. ಇದು ಹೇಗೆ ಸಾಧ್ಯ? ಆಮೇಲೆ ಗೊತ್ತಾಗಿದೆ ಏನಂದರೆ, ಲೂಕಾ ಮೆಗ್ನಾಟಾ ಇಸ್ ನಾಟ್ ಓನ್ಲಿ ದ ಕ್ರಿಯೇಟರ್ ಆಫ್ MD Pope. ಅವ್ರದ್ದೊಂದು ಗುಂಪೇ ಇದೆ ಅಂತ. ಇವರೆಲ್ಲರೂ ಸೇರಿ ದುಡ್ಡು ಮಾಡೋಕ್ಕೋಸ್ಕರ ಈ ಮೂವೀಸ್ನ ಕ್ರಿಯೇಟ್ ಮಾಡ್ತಾಯಿದ್ರು. ಇಲ್ಲಿವರೆಗೆ ಅಂದ್ಕೊಂಡಿದ್ದಂದರೆ MD Pope ಇಸ್ ದ ವರ್ಸ್ಟ್ ಆ್ಯಂಡ್ ಡಿಸ್ಕಸ್ಟಿಂಗ್ ಸ್ಟಫ್ ಮೂವಿ ಎವರ್. ಬಟ್ ಆಮೇಲೆ ಇದಕ್ಕಿಂತ ಡಿಸ್ಟರ್ಬಿಂಗ್ ಆಗಿರೋ ಒಂದು ಮೂವಿ ಇದೆ. ಅದರ ಹೆಸರು ಡೇಸಿಸ್ ಡಿಸ್ಟ್ರಕ್ಷನ್. ಈ ಮೂವಿ ಎಷ್ಟು ಡಿಸ್ಟರ್ಬಿಂಗ್ ಆಗಿದೆ ಅಂದರೆ ಇದನ್ನು ನೋಡಿದವರು ನಾರ್ಮಲ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ವಿಡಿಯೋಸ್ಗಳನ್ನು ನೋಡಿಲ್ಲ, ನನಗೆ ನೋಡಬೇಕಂತನೂ ಆಸೆ ಇಲ್ಲ. ನೀವೇನಾದರೂ ಈ ಮೂವೀಸ್ಗಳನ್ನು ಅಥವಾ ವೀಡಿಯೋಸ್ಗಳನ್ನು ಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಡೇಸಿಸ್ ಡಿಸ್ಟ್ರಕ್ಷನ್ ಈ ವಿಡಿಯೋ ಕ್ರಿಯೇಟರ್ ಬಂದು ಪೀಟರ್ ಸ್ಕಲಿ. ನಾನು ಆವಾಗಲೇ ಹೇಳಿದ್ನಲ್ವ ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ ಅಂತ. ಅವನ ಬಗ್ಗೆನೇ ಮಾತಾಡೋಣ ಈಗ. ಇವನು ಈ ಮೂವಿನ ಕ್ರಿಯೇಟ್ ಮಾಡಿರೋ ಉದ್ದೇಶ ಇದನ್ನು ಸೆಲ್ ಮಾಡಿ ದುಡ್ಡು ಮಾಡೋಕ್ಕೆ. ಸೊ ಅದಕ್ಕಾಗಿ ಅವನು ಇಟ್ಟಿದ್ದ ಪ್ರೈಸು $10,000. ಈ ಥರ ವೀಡಿಯೋಸ್ನ ನೋಡೋ ಜನ ಇದ್ದಾರೆ. ಅವ್ರಿಗೆ ಈ ಥರ ವೀಡಿಯೋಸ್ ನೋಡಿದ್ರೆ ಪ್ಲೆಜರ್ ಫೀಲಿಂಗ್ ಸಿಗುತ್ತೆ. ಅವ್ರು ಇದಕ್ಕೋಸ್ಕರ ದುಡ್ಡು ಕೊಡೋ ಕೂಡ ರೆಡಿ ಇದ್ದಾರೆ ಅನ್ನೋದೆಲ್ಲ ಪೀಟರ್ಸ್ಗಳಿಗೆ ಮೊದಲಿಂದನೇ ಗೊತ್ತಿತ್ತು. ವಾಚಿಂಗ್ ದಿಸ್ ವಿಡಿಯೋ ಡೇಸಿಸ್ ಡಿಸ್ಟ್ರಕ್ಷನ್ ಇಸ್ ಇಲ್ಲೀಗಲ್. ನೀವೇನಾದರೂ ಈ ಮೂವಿನ ಸರ್ಚ್ ಮಾಡ್ತಾ ಸಿಗಾಕೊಂಡ್ರೆ ನಿಮ್ಮ ಜೊತೆ ಏನಾಗುತ್ತೆ ಅಂತ ನಿಮಗೆ ಐಡಿಯಾ ಸಹ ಇರಲ್ಲ. ಕ್ಯೂರಿಯಾಸಿಟಿ ಎಲ್ಲ ಪಕ್ಕಕ್ಕಿಡೋಣ. ನಿಮಗೇನಾದರೂ ಇದ್ರ ಬಗ್ಗೆ ಅಷ್ಟು ಡೀಟೇಲಾಗಿ ತಿಳ್ಕೊಳ್ಬೇಕು ಅಂದರೆ ಯೂಟ್ಯೂಬ್ ಇದೆ, ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ, ಅದ್ರ ಮುಖಾಂತರ ತಿಳ್ಕೊಳ್ಳಿ. ಬಟ್ ನೀವಾಗಿ ಈ ವಿಡಿಯೋಸ್ಗಳನ್ನು ಹುಡ್ಕೋಕ್ಕೆ ಮಾತ್ರ ಹೋಗಬೇಡಿ ಪ್ಲೀಸ್. ಅದಕ್ಕೆ ಹೊರತಾಗಿ ನೀವೇನಾದರೂ ಈ ವಿಡಿಯೋಸ್ನ ಹುಡ್ಕೋಕ್ಕೆ ಟ್ರೈ ಮಾಡಿದ್ರೆ ಅಂದರೆ ನೀವು ಮಾನಸಿಕ ಅಸ್ವಸ್ಥರು ಅಂತ ಅರ್ಥ. ನಿಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಈಗ ಬರೋ ಪ್ರಶ್ನೆ, ಈ ಡೇಸಿಸ್ ಡಿಸ್ಟ್ರಕ್ಷನ್ ಈ ಮೂವಿಲಿ ಅಂಥದ್ದೇನಿದೆ? ಬಟ್ ಅದನ್ನ ನಾನು ಬೇಕು ಅಂತಲೇ ಹೇಳ್ತಿಲ್ಲ. ಅದ್ರ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಈಗ ದ ಕ್ರಿಯೇಟರ್ ಆಫ್ ಡೇಸಿಸ್ ಡಿಸ್ಟ್ರಕ್ಷನ್ ಪೀಟರ್ ಸ್ಕಲಿ, ಅವನ ಬಗ್ಗೆ ಮಾತಾಡೋಣ ಬನ್ನಿ. ಪೀಟರ್ ಸ್ಕಲಿ ವಾಸ್ ಬಾರ್ನ್ ಇನ್ ಆಸ್ಟ್ರೇಲಿಯಾ. ಅವನಲ್ಲಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಇರ್ತಾನೆ. ಬಟ್ ಹಾಗಿದ್ದವನು ಈ ಥರ ಹೇಗಾದ? ಅಲ್ಲಿ ಜನರು ಅವನೊಬ್ಬ ಸ್ಕೆಚಿ ಪರ್ಸನ್ ಅಂತ ಹೇಳ್ತಾ ಇದ್ರು. ಸ್ಕೆಚಿ ಪರ್ಸನ್ ಅಂದರೆ ಸ್ವಲ್ಪ ಸಸ್ಪಿಷಿಯಸ್ ಆದವನು, ಅಂದರೆ ಅವ್ನು ತೋರಿಸೋದೊಂದು ಮಾಡೋದೊಂದು, ಈ ಥರ ಪರ್ಸನ್ಗೆ ಸ್ಕೆಚಿ ಪರ್ಸನ್ ಅಂತ ಹೇಳ್ತಾರೆ. ಬಟ್ ಮುಂದೆ ಅವನು ಇವನ ಹೆಂಡತಿ ಮಕ್ಕಳನ್ನು ಬಿಟ್ಟು ಒಂದು ಗರ್ಲ್ ಫ್ರೆಂಡ್ ಮಾಡ್ಕೋತಾನೆ. ಅವಳ ಹೆಸರು ಲಿಂಕ್. ಅವಳನ್ನು ಅವನು ಶುಗರ್ ಬೇಬಿ ಅಂತ ಕರೀತಾ ಇದ್ದ. ಶುಗರ್ ಬೇಬಿ ಅಂದರೆ ನಾನು ಹೇಳಲ್ಲ, ಗೊತ್ತಿದ್ದವ್ರ ಕೆಳಗೆ ಕಮೆಂಟ್ ಮಾಡಿ. ಪೀಟರ್ ಮುಂದೆ ಆಸ್ಟ್ರೇಲಿಯಾದಿಂದ ಫಿಲಿಪೈನ್ಸ್ಗೆ ಬರ್ತಾನೆ. ಅಲ್ಲಿ ಅವನಿಗೆ 14 ವರ್ಷದ 2 ಹುಡುಗಿರು ಸಿಗ್ತಾರೆ, ಕ್ಯಾರ್ಮನ್ ಆ್ಯಂಡ್ ಲ್ಯಾವರೇಜ್. ಕ್ಯಾರ್ಮನ್ನು 14 ವರ್ಷದವಳಾಗಿರ್ತಾರೆ, ಬಟ್ ಪೀಟರು 40+ ಏಜ್ ಅವನಾಗಿರ್ತಾನೆ. ಅವನು ಹೇಳಿದ್ದೆಲ್ಲ ಅವಳು ಮಾಡ್ತಾಯಿದ್ಲು, ಯಾಕಂದರೆ ಅವಳಿಗೆ ಬೇರೆ ಚಾಯ್ಸ್ ಕೂಡ ಇರಲಿಲ್ಲ. ಒಂದು ಕಾನ್ಸೆಪ್ಟ್ ಇದೆ, ನೀವು ಯಾವಾಗ ಒಬ್ಬರಿಗೆ ಜಾಸ್ತಿ ಡಿಸ್ಟರ್ಬ್ ಮಾಡ್ತಿರೋ ವಿತ್ ಕೇರ್, ಆವಾಗ ಅವರು ನಿಮ್ಮನ್ನು ಮಾಲೀಕ, ಅವರು ನಿಮ್ಮ ಸೇವಕರು ಅನ್ನೋ ಥರ ಬಿಹೇವ್ ಮಾಡ್ತಾರೆ, ಹಾಗೆ ಫೀಲ್ ಮಾಡ್ತಾರೆ ಅವರು. ಆಗ ಅವರು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗ್ತಾರೆ ನಿಮಗೋಸ್ಕರ. ನೆಕ್ಸ್ಟು ಪೀಟರ್ ಸ್ಕಲಿ ಕೇರ್ಮನ್ಗೆ ಏಂಜಲ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರು ಕಂಪಾನಿಯನ್ ಸೇರಿ ಇನ್ನೊಬ್ರು ಲೇಡಿನ ಸೇರಿಸ್ಕೋತಾರೆ. ಅವಳ ಹೆಸರು ಲಿಝೆಲ್ ಮಾರ್ಗೆಲೋ. ಇವಳಿಗೆ ಅವನು ಲವ್ಲಿ ಅಂತ ಕರಿತಾ ಇದ್ದ. ಇಷ್ಟು ಜನ ಸೇರಿಕೊಂಡು ಹರ್ಟ್ ಕೋರ್ ವೀಡಿಯೋಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಹರ್ಟ್ ಕೋರ್ ಪದನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ. ಇದು ಡಾರ್ಕ್ ವೆಬ್ಬಲ್ಲಿ ಬರುವಂಥ ಅತ್ಯಂತ ಡಿಸ್ಟರ್ಬಿಂಗ್ ಹಾಗೂ ಡಿಸ್ಕಸ್ಟಿಂಗ್ ವರ್ಡ್ ಅಂತಲೇ ಹೇಳ್ಬೋದು. ನಾನೊಂದು ಪೇಜ್ ತೋರಿಸ್ತೀನಿ, ಆ ಪೇಜ್ ಓದಿ ನಿಮಗೆ ಅರ್ಥ ಆಗುತ್ತೆ ಹರ್ಟ್ ಕೋರ್ ಅಂದರೆ ಏನಂತ. ಇದೊಂದು ಎಷ್ಟು ಡಿಸ್ಕಸ್ಟಿಂಗ್ ಥಿಂಗ್ ಅಂದರೆ ಇದರಲ್ಲಿ ಮನುಷ್ಯರು ಸೇರಿದಂತೆ ಪ್ರಾಣಿಗಳು ಕೂಡ ಇನ್ವಾಲ್ವ್ ಇರ್ತಾರೆ. ಇದ್ರ ಮೇಲೆ ವೀಡಿಯೋಸ್ಗಳ ಸೀರೀಸೇ ಮಾಡ್ಬೋದು ನಾನು, ಅಷ್ಟೇ ಡೀಟೇಲ್ ಆಗಿದೆ ಇದು. ಇವ್ರು ಜನ ಸೇರಿಕೊಂಡು ಹರ್ಟ್ ಟು ದ ಕೋರ್ ವೆಬ್ಸೈಟನ್ನು ನಡೆಸ್ತಾಯಿದ್ರು. ಹರ್ಟ್ ಟು ದ ಕೋರ್ ಅಂದರೆ ಅದರೊಳಗೆ ಬರೀ ಹರ್ಟ್ ಕೋರ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಲಾಗ್ತಾರೆ. ಬಟ್ ಆಮೇಲೆ ಗೊತ್ತಾಗಿದೆ ಏನಂದರೆ ಈ ಹರ್ಟ್ ಕೋರ್ ವೆಬ್ಸೈಟ್ ಮಾಡಿದ್ದು ಪೀಟರ್ ಸ್ಕಲಿ ಅಲ್ಲ, ಅವನ ಹೆಸರು ಮ್ಯಾಥ್ಯೂ ಗ್ರಾಮ್. ಅಂದರೆ ಶಾರ್ಟ್ ಫಾರ್ಮಲ್ಲಿ ಲಕ್ಸ್ ಅಂತ ಕೂಡ ಕರಿಬೋದು ಅವನು. ಅವನು ಕೂಡ ಇನ್ನೊಬ್ಬ ಮಾನಸಿಕ ಅಸ್ವಸ್ಥಂತರನೇ ಇರ್ತಾನೆ. ಅಂದರೆ ಅವನ ಲೈಫ್ ಸ್ಟೈಲ್ ಏನಂದರೆ ಅವನದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಏನೂ ಇರೋಲ್ಲ, ಕಾಲೇಜ್ಗಳಿಗೂ ಸಹ ಹೋಗ್ತಾ ಇರಲ್ಲ ಅವನು. ಇದು ಇವನ ಕಥೆ ಆಯಿತು. ಇವನ ಬಗ್ಗೆ ಜಾಸ್ತಿ ತಿಳ್ಕೊಳೋದು ಬೇಡ. ಇವನು ಹಾಗೂ ಪೀಟರ್ ಸ್ಕಲಿ ಒಂದೇ ಪರ್ಸ್ನಾಲಿಟಿ ಅವರು. ಇವರು ಅಂತ ಕೂಡ ಕರೀತಾರೆ. ಅಂದರೆ ಅದನ್ನು ಕೂಡ ನಾನು ಇಲ್ಲಿ ಡಿಸ್ಕ್ರೈಬ್ ಮಾಡಲ್ಲ, ಒಂದು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. Offenders inflict great emotional damage on children because of the sexual abuse and the betrayal of trust it involves. However, there is another type of offender who not only inflicts emotional abuse but damages the victim physically as well. ಇದಿಷ್ಟು ಬ್ಯಾಕ್ ಸ್ಟೋರಿ ಆಫ್ ಲೂಕಾ ಮೆಗ್ನಾಟಾ, ಲಕ್ಸ್ ಆ್ಯಂಡ್ ಪೀಟರ್ ಸ್ಕಲಿ. ನಾವೀಗ ಡೇಸಿಸ್ ಡಿಸ್ಟ್ರಕ್ಷನ್ ಈ ಮೂವೀಸಲ್ಲಿ ಏನಿತ್ತು,
ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೊಂದು ರಿಕ್ವೆಸ್ಟು, ವಿಡಿಯೋ ಸ್ಕಿಪ್ ಮಾಡೋರು ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ನಿಮಗೆ ಗ್ಯಾರಂಟಿ ಅನ್ಕಂಫರ್ಟ್ ಫೀಲ್ ಆಗುತ್ತೆ. ಹಾಗೂ ಈ ಡೇಸ್ ಡಿಸ್ಟ್ರಕ್ಷನ್ ಈ ವಿಡಿಯೋನ ಎಲ್ಲೂ ಕೂಡ ಸರ್ಚ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಇಲ್ಲೀಗಲ್. ಇನ್ ದಿಸ್ ವಿಡಿಯೋ ಡೇಸ್ ಡಿಸ್ಟ್ರಕ್ಷನ್ 18 months ಡೇಸಿನ ಸೆಕ್ಷುಲಿ ಅಬ್ಯೂಸ್ ಮಾಡಲಾಗುತ್ತೆ. ಆ 3 ಜನ ಹಾಗೂ ಈ ಪೀಟರ್ ಸ್ಕಲಿ ಇವರೆಲ್ಲ ಸೇರಿಕೊಂಡು ಇದನ್ನು ಫಿಲ್ಮ್ ಮಾಡ್ತಾರೆ. ಈ ಮೂವಿ ಸ್ಟಾರ್ಟಿಂಗಲ್ಲಿ ಒಂದು ಸ್ಟೇಟ್ಮೆಂಟ್ ಇತ್ತು, ಆ ಸ್ಟೇಟ್ಮೆಂಟ್ ನೀವೇ ನೋಡಿ. ನಾನಿದ್ರ ಬಗ್ಗೆ ಬೇರೆ ವಿಡಿಯೋಸ್ ಎಲ್ಲ ನೋಡಿದಾಗ ಅವರು ಇದ್ರ ಬಗ್ಗೆ ಜಾಸ್ತಿನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅಂದರೆ ಡೀಟೇಲ್ ಆಗಿ. ಬಟ್ ನನ್ನ ಹತ್ರ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಡಿಸ್ಕಸ್ಟಿಂಗ್ ಆಗಿದೆ ಈ ವಿಡಿಯೋ. ಹರ್ಟ್ ಕೋರ್ ವೆಬ್ಸೈಟಲ್ಲಿ ಡೈಲಿ ಅಂದರು 4 to 5 lakh ಪೀಪಲ್ ವಿಸಿಟ್ ಮಾಡ್ತಾರೆ. ಅಂದರೆ ನೀವು ಗೆಸ್ ಮಾಡ್ಬೋದು, ದಿನ 4 ರಿಂದ 5 ಲಕ್ಷ ಸಿಕ್ ಮೈಂಡೆಡ್ ಪೀಪಲ್ಸು ಈ ಥರ ವೀಡಿಯೋಸ್ಗಳನ್ನು ನೋಡ್ತಾರೆ. ಅವರು ನಿಮ್ಮ ಮಧ್ಯೆ ಕೂಡ ಇರ್ಬೋದು, ಯಾವತ್ತಾದರೂ ನಿಮ್ಮ ಫ್ರೆಂಡ್ಸಿಂದ ಆಗಿರ್ಬೋದು ಅಥವಾ ಅನೋನ್ ಪರ್ಸನ್ಸಿಂದ ಆಗಿರ್ಬೋದು. ಈ ಥರ ಒಂದು ಲಿಂಕ್ ಬಂದರೆ ಅದರೊಳಗೆ ಡೇಸ್ ಡಿಸ್ಟ್ರಕ್ಷನ್ ಅಥವಾ 1 lunatic 1 I speak ಅಥವಾ MD Pope ಈ ಥರದ ಲಿಂಕ್ ಇದೆ ಅಂತ ಮೆನ್ಷನ್ ಇದ್ದರೆ ದಯವಿಟ್ಟು ಓಪನ್ ಮಾಡೋಕ್ಕೆ ಹೋಗ್ಬೇಡಿ. ನೀವೇನಾದರೂ ಆ ವಿಡಿಯೋಸ್ ನೋಡ್ತಾ ಅಥವಾ ಡೌನ್ಲೋಡ್ ಮಾಡ್ತಾ ಸಿಗಾಕೊಂಡ್ರೆ ನಿಮ್ಮ ಜೊತೆ ಏನಾಗುತ್ತೆ ಅಂತ ನಿಮಗೆ ಅಂದಾಜು ಸಹ ಇರಲ್ಲ. ನಾನು ನೋಡಿಲ್ಲ, ನನಗೆ ನೋಡಬೇಕಾಗಿಲ್ಲ. ಈ ಥರ ವೀಡಿಯೋಸ್ ಲಿಂಕ್ ಏನಾದರೂ ಬಂದರೆ ನಿಮ್ಮ ಹತ್ರ ಅಥವಾ ಯಾವುದೇ ಅನ್ನೋನ್ ಲಿಂಕ್ಸ್ ಬಂದರೆ ಅದನ್ನು ಓಪನ್ ಮಾಡೋ ಮುಂಚೆ ದಯವಿಟ್ಟು ಅಟ್ಲೀಸ್ಟ್ ಓದಿ ಅದನ್ನು, ಆ ಲಿಂಕ್ನಲ್ಲಿ ಏನಿದೆ ಅಂತ. ಪೀಟರ್ ಸ್ಕಲಿ ಅಂತ ಹೇಳಿದಾಗ ನಾನು ಅವನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆ ಆಗಿತ್ತು. ಆ ಥರ ಶಿಕ್ಷೆ ಕೊಟ್ಟಾದಮೇಲೂ ಕೂಡ 125 years ಅಡಿಷ್ನಲ್ ಆ್ಯಡ್ ಮಾಡ್ತಾರೆ. ಸೊ ಲೆಕ್ಕ ಹಾಕಿ ಅವನು ಯಾವ ಥರ ಕ್ರೂಯಲ್ ಪರ್ಸನ್ ಆಗಿದೆ ಅಂತ. ಸೊ ಅವ್ನು ಯಾವ ಥರ ಹಿಡಿತಾರೆ, ಇನ್ನೂ ಏನೇನು ಕ್ರೈಮ್ ಕಮಿಟ್ ಮಾಡಿದ್ದ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ.